ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಿರೋದು. ಡಿಸೆಂಬರ್ 12ನೇ ತಾರೀಕಿಂದ ಜನವರಿ 4ನೇ ತಾರೀಕು ಗಂಟ ನಡೆಯುತ್ತಿರುವ ಕೇಕ್ ಶೋ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 51ನೇ ವಾರ್ಷಿಕ ಕೇಕ್ ಶೋ ಆಯೋಜನೆ ಮಾಡಲಾಗಿದೆ. ನಾನಿವತ್ತು ಹೋಗಿ ಬಂದೆ. ಒಂದು ಅದ್ಭುತವಾದ ಶೋ ಅಂತ ಹೇಳ್ಬೋದು. ಯಾಕಂದರೆ ಕೇಕಲ್ಲಿ ವಿವಿಧ ರೀತಿಯ ಗೊಂಬೆಗಳನ್ನು ನಾವು ನೋಡ್ಬೋದು. ಉದಾಹರಣೆಗೆ ಕಾಂತಾರದ ಪಂಜುರ್ಲಿ ದೈವ ಕೇಕ್ ಇದೆ, ಮತ್ತು ಪಾಂಡ ಪ್ರಾಣಿಯ ದೈವ ಇದೆ, ಮಸೀದಿ ಕೇಕ್ ಇದೆ, ಮತ್ತು ಕ್ರಿಶ್ಚಿಯನ್ ಧರ್ಮದ ಒಂದು ಕೇಕ್ ಇದೆ, ಮತ್ತು ಫುಟ್ಬಾಲ್ ಆಟಗಾರನ ಕೇಕ್ ಇದೆ, ಒಂದು ಅರಮನೆಯ ಕೇಕ್ ಇದೆ. ಹೀಗೆ ವಿವಿಧ ರೀತಿಯ ಕೇಕ್ಗಳನ್ನು ನಾವು ನೋಡ್ಬೋದು. ಸುಮಾರು 25 ರೀತಿಯ ಕೇಕ್ಗಳನ್ನು ನಾವು ಒಂದೇ ಸ್ಥಳದಲ್ಲಿ ನೋಡ್ಬೋದು. ನನಗಂತೂ ತುಂಬ ಖುಷಿಯಾಯಿತು. ಯಾಕಂದರೆ ಇದೇ ಮೊದಲನೇ ಬಾರಿಗೆ ನಾನು ಬೆಂಗಳೂರಲ್ಲಿದ್ದರೂ ಕೂಡ ಇದೇ ಮೊದಲನೇ ಬಾರಿಗೆ ಕೇಕ್ ಶೋ ನೋಡಿದ್ದು. ಸೊ ಯಾರ್ಯಾರು ಕೇಕ್ ಶೋ ನೋಡಬೇಕು ಅಥವಾ ಈ ಒಂದು ವೀಕೆಂಡ್ ಅಥವಾ ಈ ಕ್ರಿಸ್ಮಸ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು, ಈ ವೀಕೆಂಡ್ ಟೈಮಲ್ಲಿ ದಯವಿಟ್ಟು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತಿರೋಂಥ ಈ ಒಂದು ವಿಶೇಷವಾದ ಕೇಕ್ ಶೋಗೆ ಹೋಗಿ ಬನ್ನಿ. ನಿಮಗೆ ನೋಡಿದ ತಕ್ಷಣ ಕೇಕ್ ಇಷ್ಟ ಆಗುತ್ತೆ. ಆ ಕೇಕ್ ಶೋ ಅನ್ನೋದಕ್ಕಿಂತ ಆ ಕೇಕಲ್ಲಿ ಯಾವ ರೀತಿಯ ಕಲೆಯನ್ನು ನಾವು ನೋಡ್ಬೋದು, ಯಾವ ರೀತಿಯ ಕಲಾಕೃತಿಗಳನ್ನು ನೋಡ್ಬೋದು ಅನ್ನೋದೇ ಒಂದು ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ಹಾಗಾಗಿ ನನಗೂ ಕೂಡ ತುಂಬ ಇಷ್ಟ ಆಯಿತು ಕೇಕ್ ಶೋ. ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ಕೇಕ್ ಶೋ ಮಿಸ್ ಮಾಡಬೇಡಿ. ಇದೇ ಡಿಸೆಂಬರ್ 12ರಿಂದ ಜನವರಿ 4ನೇ ತಾರೀಕು ಗಂಟ ಇರುತ್ತೆ. ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆ. ಟಿಕೆಟ್ ಒಬ್ಬರಿಗೆ 150 ರೂಪಾಯಿ, ಮತ್ತು ಚಿಕ್ಕ ಮಕ್ಕಳಿಗೆ ಅಂದರೆ 3 ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಕೂಡ 150 ರೂಪಾಯಿ. ಹಾಗಾಗಿ ಮಿಸ್ ಮಾಡಬೇಡಿ. ಒಂದು ಅದ್ಭುತವಾದ ಶೋ, ಫ್ಯಾಮಿಲಿ ಹೋಗಿ ನೋಡೋವಂಥ ಒಂದು ಕೇಕ್ ಶೋ ಅಂತಲೂ ಕೂಡ ಹೇಳ್ಬೋದು. ಮತ್ತು ಇಡೀ ಫ್ಯಾಮಿಲಿ ಸಮೇತ, ಫ್ರೆಂಡ್ಸ್ ಸಮೇತ ಎಲ್ಲರೂ ಕೂಡ ಹ್ಯಾಪಿಯಾಗಿ ನೋಡ್ಕೊಂಡು ಬರುವಂಥ ಒಂದು ಶೋ ಅಂತಲೂ ಹೇಳ್ಬೋದು. ಹಾಗಾಗಿ ದಯವಿಟ್ಟು ಯಾರೂ ಮಿಸ್ ಮಾಡಬೇಡಿ. ಕೇಕ್ ಶೋ ನೋಡಿಕೊಂಡು ಎಂಜಾಯ್ ಮಾಡಿ ಫ್ರೆಂಡ್ಸ್.